ನಮ್ಮಲ್ಲಿ ಏನಂತ ಇಲ್ಲಿ ಕೋಲಿಷನ್ ಇರೋದ್ರಿಂದ ನಾವು ಆದಷ್ಟು ಬೇಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೆ ನಮ್ಮಿಬ್ಬರ ಮಧ್ಯೆ ಅದನ್ನು ನಾವು ಆದಷ್ಟು ಬೇಗ ತೀರ್ಮಾನ ಮಾಡ್ಕೋಬೇಕು. ಈ ತಿಂಗಳಲ್ಲೇ ಅದನ್ನು ಒಂದು ಅಂತಿಮವಾಗಿ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಮತ್ತು ಆದಷ್ಟು ಬೇಗ ಪಾರ್ಲಿಮೆಂಟಿನ ನಮ್ಮ ಅಭ್ಯರ್ಥಿಗಳು ಯಾರಾಗ್ತಾರೆ ಅದು ಬೇಗ ಘೋಷಣೆ ಆಗಬೇಕು ಅಂತಲೂ ಕೂಡ ಉದ್ದೇಶ ಇದೆ. ಯಾಕಂದರೆ ತಡವಾಗಿ ನಾವು ಘೋಷಣೆ ಮಾಡಿದ್ರೆ ಅದು ಅಭ್ಯರ್ಥಿಗಳು ಕೂಡ ಕಷ್ಟ ಆಗ್ತದೆ ತಯಾರಿಕೆಗೆ. ಅದಕ್ಕೋಸ್ಕರ ಅದನ್ನು ಆದಷ್ಟು ಬೇಗ ತೀರ್ಮಾನ ಮಾಡ್ಕೊಳ್ತಾ ಅಂದರೆ ಒಂದು ನಮ್ಮ ಸೀಟ್ ಹಂಚಿಕೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ನಮ್ಮ ಅಭ್ಯರ್ಥಿಗಳು ಯಾರು ಅದನ್ನು ಕೂಡ ಮಾಡುವಂಥದ್ದಕ್ಕಿದೆ. ಸೊ ನಾವು ಆ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಈಗ ಇನ್ನೇನು ಈಗ ಬಹುಶಃ ಈ ಸಂಕ್ರಾಂತಿ ಹಬ್ಬ ಆಗಿದ ತಕ್ಷಣ ನಾವೆಲ್ಲ ಜೊತೆಯಲ್ಲಿ JDS ಜೊತೆಯೂ ಕೂಡ ಕೂತ್ಕೊಂಡು ಅವರ ವರಿಷ್ಠರ ಜೊತೆಯೂ ಕೂಡ ಇಲ್ಲೂ ಒಂದು ಹಂತದಲ್ಲಿ ಮಾತನಾಡಿ ಅಂತಿಮವಾಗಿ ಹೈಕಮಾಂಡ್ ಲೆವೆಲಲ್ಲಿ ತೀರ್ಮಾನ ಆಗ್ತದೆ. ಬಟ್ ನಮ್ಮ ರಾಜ್ಯದ ಮುಖಂಡರುಗಳು ಅವರ ಮುಖಂಡರುಗಳು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಅದನ್ನು ನಾವು ಆದಷ್ಟು ಬೇಗ ತೀರ್ಮಾನ ತಗೊಳ್ತಕ್ಕಂಥದ್ದು ಒಳ್ಳೆಯದು, ನಮ್ಮಿಬ್ಬರಿಗೂ ಕೂಡ ಒಳ್ಳೆಯದು ಮತ್ತು ಆ ಕ್ಷೇತ್ರಗಳಲ್ಲಿ ತಯಾರಾಗೋದಕ್ಕೂ ಕೂಡ ಒಳ್ಳೆಯದಾಗ್ತದೆ. ನೋಡಿ, ನಾನು ಯಾವುದೇ ರೂಲ್ಸ್ ಬಗ್ಗೆ ಮಾನದಂಡದ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳುವಂಥದ್ದು ಯಾವಾಗ ಎಲ್ಲಿ ನಾವು ಯಾವ್ಯಾವ ಕ್ಷೇತ್ರಗಳು ಯಾರು ನಿಂತ್ಕೊಳ್ಬೇಕು ಅಂತ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದನ್ನು ಮಾಡ್ತೀವಿ. ನಾನು ಬೇರೆ ಗೈಡ್ಲೈನ್ಸು ಅಥವಾ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ಸರ್, ಬಹಳ ಮುಖ್ಯವಾಗಿ ಈಗ ಹಾಲಿ ಸಂಸದರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಯಾಕಂದರೆ ಮೋದಿ ಅಲೆ ನಡುವೆ ಕೂಡ ನಾವು ಗೆದ್ದಿದ್ದೀವಿ, ಯಾವುದೇ ಕಾರಣಕ್ಕೂ ಕ್ಷೇತ್ರ ಬದಲಾವಣೆ ಮಾಡಬೇಡಿ ಹಾಲಿ ಸಂಸದರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಏನು ನೋಡಿ, ಅವರ ಬೇಡಿಕೆ ಅವರು ಇಟ್ಟಿದ್ದಾರೆ, ಅದರ ಬಗ್ಗೆ ಅದು ತಪ್ಪಂತೂ ಅಲ್ಲವೇ ಅಲ್ಲ. ಅವರ ಬೇಡಿಕೆ ಇಟ್ಟಿದ್ದಾರೆ, ಅದು ನಮ್ಮ ರಾಹುಲ್ ಗಾಂಧಿ ಜೊತೆನೂ ಮಾತನಾಡಿದ್ದಾರೆ, ನಮ್ಮ ಜೊತೆಲೂ ಕೂಡ ಮಾತನಾಡಿದ್ದಾರೆ. ಅದರಿಂದ ಯಾರೇ ಹಾಲಿ ಶಾಸಕರಾಗಿರ್ಬೋದು, ಹಾಲಿ ಸಂಸತ್ ಸದಸ್ಯರಾಗಿರ್ಬೋದು, ಯಾರನ್ನು ಕೂಡ ನಾವು ಬದಲಾಯಿಸ್ತೀವಿ ಅಂತ ಹೇಳುವಂಥದ್ದು ಏನು ನಾವು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಏನಾದರೂ ಪರಿಸ್ಥಿತಿಗಳು ಉದ್ಭವ ಆದರೆ ಅವಾಗ ನೋಡ್ಕೋಬೇಕೆ ಹೊರತು ಅವರ ಬೇಡಿಕೆಯಲ್ಲಿ ತಪ್ಪೇನಿಲ್ಲ. ಇಲ್ಲ ಸುಮ್ಮನೆ ಯಾರೋ ಪತ್ರಿಕೆಯಲ್ಲಿ ಹಾಕ್ಬಿಟ್ರೆ ಅದಲ್ಲ, ಆ ಥರ ಏನಿಲ್ಲ. ಅದು ಪತ್ರಿಕೆಯಲ್ಲಿ ಯಾರೋ ರಿಪೋರ್ಟ್ ಹಾಕಿದ್ದಾರೆ ಅಷ್ಟೇ, ಆ ಥರ ಯಾವುದೇ ಒಂದು ಯೋಚನೆ ಇಲ್ಲ. ಯಾರು ಹಾಕಿದ್ರು ನನಗಂತೂ ಗೊತ್ತಿಲ್ಲಪ್ಪ. ಅದು ಅದೇ ಸೊ ಇಲ್ಲ ಅಲ್ಲ ಆ ಥರ ನಮ್ಮ ಮುಂದೆ ಆ ಥರ ಇದೇನಿಲ್ಲ, ಆ ಥರದ್ದೇನಿಲ್ಲ. ಯಾವುದೋ ಒಂದು ಪತ್ರಿಕೆ ಬಂದಿರುವಂಥ ಯಾವ ಆಧಾರದ ಮೇಲೆ ಅದು ಹಾಕಿದ್ದಾರೋ ನನಗಂತೂ ಗೊತ್ತಿಲ್ಲ.